ಏನಾಶ್ಚರ್ಯವಿದು! ಅರೆಗಳಿಗೆ ಲೋಕವನ್ನೇ ಮರೆತನಲ್ಲ ನಾನು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರುಗಳೆಲ್ಲ ತಮ್ಮನ್ನು ತಾವೇ ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದಂಥ ಆನಂದಾನುಭೂತಿ ಆ ಕಾಲದಲ್ಲಿ ಆಗುತ್ತದೆ ಎಂಬುದನ್ನು ಕೇಳಿದ್ದೇನೆ ನಾನು. ಬ್ರಹ್ಮದೇವ ಪ್ರತ್ಯಕ್ಷ ಅಂತಹ ಕಾಲದಲ್ಲಿ ಅಂತ ಅನುಭವ ನನಗಾಗಿತ್ತು. ಬ್ರಹ್ಮನ ತಾಯಿಯನ್ನು ಕಾಡುತ್ತಿರುವಂತಹ ಈ ಕಾಲಕ್ಕೆ ಮರಳಿ ಅದೇ ಅನುಭವ. ಅಂತರಂಗದಲ್ಲಿ ಅನುಭೂತಿ ಆಗಬೇಕು ಅಂತಾದ್ರೆ ಅಲ್ಲಿ ವಿಭೂತಿ ಶಕ್ತಿ ಇರಬೇಕು. ಖಂಡಿತವಾಗಿಯೂ ಇದೆ. ಸಕಲ ಪ್ರಪಂಚ ಪ್ರಕೃತಿ ತಾನೇ ಆಗಿ ದರ್ಶನ ಇಡ್ತಾ ಇದ್ದಾಳೆ ಮಹಾತಾಯಿ. ಪಾದದಲ್ಲಿ ಪಾತಾಳ, ಮಧ್ಯದಲ್ಲಿ ಮರ್ತ್ಯ, ಶಿರದಲ್ಲಿ ಸುರಲೋಕ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು ಇವಳ ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಾಹಾಪತಿಯಾದಂತಹ ಅಗ್ನಿದೇವ ಇವಳ ಹಣೆಯ 3ನೇ ಕಣ್ಣಿನಲ್ಲಿ ಆಗಿದ್ದಾನೆ. ಆಕಾಶದಲ್ಲಿರುವಂತಹ ಸಂಖ್ಯಾತ ನಕ್ಷತ್ರ ಕೋಟಿಗಳು ಇವಳು ಧರಿಸಿದಂತಹ ಮಾಲಾ ಮೌಕ್ತಿಗಳಲ್ಲಿ, ಜಂಬೂ ದೀಪಕ್ಕೆ ಆಧಾರ ಸ್ತಂಭವೆನಿಸಿದಂತಹ ಮೇರು ಮಂದರ ಪರ್ವತಗಳು ಇವಳ ಸ್ತನಗಳಲ್ಲಿ, ಸಪ್ತಸಾಗರಗಳೇ ವಸನ, ಕರ್ಮೋಡ ರಾಶಿರುವಂತಹ ಕೇಶರಾಶಿ, ಸಮುದ್ರ ವಸನೇ ದೇವಿ ಪರ್ವತಸ್ಥರ ಮಂಡಲೇ ನಮೋ ನಮಃ. ಜಗದ ತಾಯಿ ಎಂಬುದು ಸ್ಪಷ್ಟವಾಗಿದೆ ನನಗೆ. ನೋಡುತ್ತಾ ಇದ್ರೆ ತ್ರಿಶೂಲವನ್ನು ಕುಣಿಸುವುದಕ್ಕೆ ತೊಡಗಿದ್ದಾಳೆ. ಯಾಕೆ? 3 ಮನೆ 5 ಉಂಟು ಎಂಬ ಕಾರಣಕ್ಕಾಗಿ ಅವಳು ಕುಣಿಸುವುದಲ್ಲ. ತ್ರಿಕಾರ್ಯಕ್ಕಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಗಳಿಗಾಗಲಿ, ತ್ರಿಶಕ್ತಿಗಳಿಗಾಗಲಿ ನಾನೇ ಕಾರಣನಿದ್ದೇನೆ. ಬೇಕಾದಾಗ ಸೃಜಿಸಿ, ಬೇಡವಾದಾಗ ಲೈಗೊಳಿಸುವಂತಹ ಸಾಮರ್ಥ್ಯವನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ ರಕ್ತಬೀಜ ಅಂತ ಸಂಕೇತ ನೀಡ್ತಾ ಇದ್ದಾಳೆ ಮಹಾತಾಯಿ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತೂಗುತ್ತಾ ಇದ್ದಾಳಲ್ಲ. ಈ ಘೋರ ಕಾಂತಾರದಲ್ಲಿ ಇವಳಿಗೆ ಬಂಗಾರದ ಉಯ್ಯಾಲೆಯನ್ನು ಕೊಟ್ಟವರಾದ್ರೆ ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ಉಳಿದವರಿಗೆಲ್ಲ ಇವಳು ಅನುಗ್ರಹಿಸಬೇಕಾದ ಯಾದೇವಿ ಸ್ರೌ ಹಿರಣ್ಮಯನ ಮಾತ್ರೇಣ ಸತ್ಯಸ್ಯಾಪಿ ವಿಹಿತಂ ಮುಖಂ. ಪ್ರಪಂಚವನ್ನು ಕಾಯುವಂತಹ ಮಹಾಶಕ್ತಿ ಎಲ್ಲಿದೆ ಎಂಬುದನ್ನು ಅರಸುತ್ತಾ ಮಹಾತ್ಮರುಗಳೆಲ್ಲ ಒಂದು ಕಾಲಕ್ಕೆ ಮುಂದುವರಿದರಂತೆ. ಅರಸಿಯವರಿಗೆ ಏನೂ ಕಾಣ ಸಿಗಲಿಲ್ಲವಂತೆ. ಕೊಟ್ಟ ಕೊನೆಗೆ ಬಂಗಾರಮಯವಾದಂತಹ ಕೋಶವೊಂದು ಕಾಣಸಿಕ್ಕಿತು. ಆವಾಗಲೇ ತೀರ್ಮಾನಿಸಿದ್ರಂತೆ, ಕಾರ್ಯರೂಪದ ಪ್ರಪಂಚಕ್ಕೆ ಕಾರಣಸ್ಥಾನದಲ್ಲಿರುವಂತಹ ಮಹಾಚೇತನ ಬಂಗಾರಮಯವಾದಂತಹ ಕೋಶದಿಂದ ಮುಚ್ಚಲ್ಪಟ್ಟಿದೆ. ಇವಳು ಅವಳೇ. ಹಾಗಾಗಿಯೇ ಬಂಗಾರದ ಉಯ್ಯಾಲೆ ಇವಳಿಗೆ ಸುಲಭವಾಗಿ ಒಲಿದು ಒದಗಿ ಬಂದಿದೆ. ಘೋರ ಕಾಂತಾರದಲ್ಲಿ ತೂಗುತ್ತಾ ಇದ್ದಾಳೆ. ನೋಡುತ್ತಾ ಇದ್ರೆ ನಮ್ಮನ್ನು ಜೊತೆ ಸೇರಿಸಿ ತೂಗಿದ ಅನುಭವ ಆಗ್ತಾ ಇದೆ. ಲೋಕಮಾತೆ ಅಲ್ವೇ? ಹಾಗಾಗಿ ಲೋಕವನ್ನು ಮರೆತೆ ನನಗರಿವಿಲ್ಲದವಳ ಪಾದ ಮೂಲಕ್ಕೆ ಹೋದೆ ನಾನು. ಪಾದಕ್ಕೆ ಮಣಿಯಬೇಕೆಂಬಂತಹ ಉದ್ದೇಶದಿಂದ ಅಲ್ಲಿಗೆ ತಲುಪುವಾಗ ನನಗೆ ಅಮ್ಮನ ಮುಖ ನೋಡಬೇಕು ಅಂತ ಒಂದು ಭಾವನೆ ಬಂದು ಹೋಯಿತು. ಮುಖಾವಲೋಕನ ಮಾಡಿದ್ದೇ ತಡ ಕ್ರೂರವಾದ ದೃಷ್ಟಿಯನ್ನು ಬೀರಲಿಕ್ಕೆ ತೊಡಗಿದ್ದಾರೆ. ಯಾಕಪ್ಪ ಇಂಥ ದೃಷ್ಟಿ? ಅರ್ಥವಾಯಿತು ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ರಾಕ್ಷಸರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಭಯವನ್ನು ಆತಂಕವನ್ನು ದೂರ ಮಾಡಿ ಅಭಯದಾನ ಮಾಡತಕ್ಕಳು ಇದ್ದಾಳೆ ಮಹಾತಾಯಿ. ನಾವು ಮಾಡಿದ್ದು ಅದನ್ನೇ ಅಲ್ವೇ? ಭೂಲೋಕದಲ್ಲಿ ಬಾಳಿ ಬದುಕಬೇಕಾದಂಥ ನಾವು ಸ್ವರ್ಗಧಾಮವನ್ನು ಪ್ರವೇಶ ಮಾಡಿ ಇಂದ್ರಾದಿಗಳನ್ನು ಸದೆಬಡಿದು ನಾಗಪೀಠದಲ್ಲಿ ಅಲಂಕೃತರಾಗಿದ್ದಾರೆ ಶುಂಭಾಸುರ. ಸೂರ್ಯ ಚಂದ್ರರ ನಡೆಗೆ ತಡೆನೊಡ್ಡಿ ತಾವೇ ಸ್ವತಃ ಸೂರ್ಯ ಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ತೊಡಗಿದ್ದಾರೆ ಶುಂಭಾರಿ ಶುಂಭರು. ಯಮನ ಪಾಶವನ್ನು ದಂಡವನ್ನು ಕಿತ್ತುಕೊಂಡು ನಾನೇ ದಂಡಧರ ಅಂತ ಹೇಳ್ತಾ ಇದ್ದಾನೆ ಈ ಕಾಲಕ್ಕೆ ಶುಂಭಾಸುರ. ಲೋಕ ವ್ಯವಸ್ಥೆಯನ್ನೇ ಹಾಳು ಮಾಡಿದಲ್ವೇ? ಮರಳಿ ಸುವ್ಯವಸ್ಥೆಗೊಳಿಸಬೇಕು ಅಂತಾದ್ರೆ ಲೋಕನಾಯಕೆ ಧರೆಗಿಳಿದು ಬರಬೇಕಷ್ಟೇ. ನಾವು ಭರಿಸಿದ್ವಿ ಎಂಬ ಹಾಗೆ ಎದೆತಟ್ಟಿ ಹೇಳುವ ಹಾಗಿಲ್ಲ. ಯಜ್ಞದ ಮೂಲಕವಾಗಿ ಅಲ್ಲ, ತಪಸ್ಸಿನ ಮೂಲಕವಾಗಿ ಅಲ್ಲ, ದಾನದ ಮೂಲಕವಾಗಿ ಅಲ್ಲ. ನಾವು ದೌಷ್ಟ್ಯದಿಂದ ಭರಿಸಿದ್ದೇವೆ. ನಾವು ದುಷ್ಟರಾದ್ರಿಂದಲೇ ಅವಳು ಧರೆಗಿಳಿದಿದ್ದಾಳೆ. ದುಷ್ಟತನಕ್ಕೆ ದುಷ್ಫಲವಲ್ಲದ ಸತ್ಫಲ ಅಂತ ಎಲ್ಲಿ ಹೇಳಲಿಲ್ಲ. ಅನುಭವಿಸಲೇಬೇಕು. ಅತ್ಯುನ್ನತಿ ಪತನ ಹೇತು. ಕಳವಂಶ ನಿರ್ವಂಶವಾಗುವಂತಹ ಕಾಲ ಸನ್ನಿಹಿತವಾಯಿತು. ನಾನು ಒಬ್ಬ ಮನಸ್ಸು ಮಾಡಿದೆ ಅಂತಾದರೆ ಕುಲ ಉಳಿಸಲಿಕ್ಕೆ ಸಾಧ್ಯವಿಲ್ವಪ್ಪ. ಆದರೆ ಏನು ಮಾಡೋಣ? ನನ್ನ ದೊರೆಯ ಸಾಧನೆ ಎಣಿಸಿದಾಗ ಮಾತ್ರ ಖೇದವಾಗುತ್ತಾ ಇದೆ. ಒಬ್ಬನೇ ಒಬ್ಬ ಶುಂಭನ ಆಳ್ವಿಕೆಯ ಕಾಲದಲ್ಲಿ ದಾನವರ ಉನ್ನತಿ ಏನು? ಅವನು ಜೀವಂತನಾಗಿರುತ್ತಾ ಪತನವನ್ನು ನೋಡಬೇಕಾಗಿ ಬಂತಲ್ಲ. ಉತ್ಕರ್ಷ ಹಾಗೂ ಅಪಕರ್ಷ ಒಂದೇ ತಲೆಮಾರಿನಲ್ಲಿ ಅಂದಾಗ ಕರುಳಿಗೆ ಕತ್ತಿಟ್ಟ ಅನುಭವ ಆಗುತ್ತಾ ಇದೆ ನನಗೆ. ನನ್ನ ದೊರೆಯ ಸಾಧನೆಯನ್ನು ಕಣ್ಣಾರೆ ಕಂಡು ಆನಂದವನ್ನು ಹೊಂದಿದವನು ನಾನು. ಅದೆಲ್ಲ ಮಣ್ಣು ಪಾಲಾಗ್ತಾ ಇದೆ ಎಂಬಂತಹ ಕೊರಗು ನನಗೆ. ಏನು ಮಾಡೋಣ? ಆ ನನ್ನ ದೊರೆಗಾಗಿ ದುಡಿಯಬೇಕು, ದೊರೆಯ ಸಮಾಜಕ್ಕಾಗಿ ದುಡಿಯಬೇಕು, ಆತ ನೀಡಿದಂತಹ ಉತ್ಪನ್ನಕ್ಕಾಗಿ ದುಡಿಯಲೇಬೇಕು. ಹೋರಾಟ ಮಾಡುವುದೇ ನನ್ನ ಉದ್ದೇಶವೇನು ಅಲ್ಲ. ಭಕ್ತಿಗೆ ಒಲಿ ತಾಳತ್ತೆ ಮಹಾತಾಯಿ. ನನ್ನ ಭಕ್ತಿಗೆ ಒಲಿದು ಏನು ಬೇಕು ಮಗನೇ ರಕ್ತಬೀಜ ಅಂತ ಕೇಳಿದರೆ
ದಾನವರ ಆಯುಷ್ಯವನ್ನು ವೃದ್ಧಿ ಮಾಡಮ್ಮ ಅಂತ ನಾನು ಬೇಡ್ತೇನೆ. ಅಷ್ಟು ನನ್ನಿಂದ ಸಾಧಿತವಾಯಿತು ಅಂತಾದರೆ ರಕ್ತಬೀಜನ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯವಿಲ್ಲ. ಅವಳು ಒಪ್ಪಬೇಕಷ್ಟೇ. ಮೊದಲೇ ಹೇಳಿದ್ದಾಳೆ, ಯುದ್ಧವೇ ಬದ್ಧ, ಪರಾಕ್ರಮದಲ್ಲಿ ಸೋಲಿಸು ಅಂತ ಹೇಳಿದ್ದಾಳೆ. ನೀನು ಪರಾಕ್ರಮಿಯಾಗಿದ್ದರೆ ಕಾಳಗ ಮಾಡು ರಕ್ತಬೀಜ ಅಂತ ಹೇಳಲಿಕ್ಕಿಲ್ವೇ ನನ್ನಲ್ಲಿ? ದುರ ಕಂಜುವ ಭಟನೇನುವಲ್ಲ ನಾನು. ಈ ಪರಂಜ್ಯೋತಿ ಸ್ವರೂಪದಲ್ಲಿ ಕಾಳಗವನ್ನು ಎಸಗಿ ನಾನು ಅಳಿವೆ ಅಂತಾದರೆ ನನಗದು ಮರಣವಲ್ಲ, ಮಹಾನವಮಿ. ಮತ್ತೆ ಹುಟ್ಟಿ ಸಾಯುವಂತಹ ಕಾಲಚಕ್ರಕ್ಕೆ ಸಿಲುಕದೆ ಶಾಶ್ವತವಾದಂತಹ ಕೈವಲ್ಯ ಪದವಿಯನ್ನು ಹೊಂದಬೇಕನ್ನೋದು ಮಾರ್ಗವಾಗಲಿ. ನಿಗ್ರಹವೋ ಅನುಗ್ರಹವೋ ತೀರ್ಮಾನ ಮಾಡಬೇಕಾದವಳು ಅವಳೇ ಜಗನ್ನಿಯಾಮಕಿ. ಅವಳ ಸಾನ್ನಿಧ್ಯವನ್ನು ಸೇರ್ತೇನೆ, ಅವಳನ್ನು ಸಂಪ್ರಾರ್ಥಿಸ್ತೇನೆ, ಅವಳ ಮನದ ಇಂಗಿತ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತೇನೆ. ನಡೆಯುತ್ತೇನತ್ತ ಮಾತಾ ಮರಕದ ಶ್ಯಾಮ ಮಾತಂಗಿ ಮದ ಶಾಲಿನಿ ಕುರ್ಯಾ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಮೋಹನ ಕಲ್ಯಾಣಿಯ ತ್ರಿಪುರ ಸುಂದರಿ, ನಿನ್ನ ಪುಣ್ಯಪದ ಪುಂಡರೀಕಗಳಿಗೆ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳನ್ನು.